ಬಂಧುಗಳೇ ನಮಸ್ಕಾರ. ಮನೆ ವಾಸ್ತು ಜೊತೆಗೆ ಮನಸ್ಸಿನ ವಾಸ್ತು ಹಾಗೂ ಆಧ್ಯಾತ್ಮಿಕ ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಮಾಹಿತಿಯು ವಿಶೇಷವಾಗಿದೆ. ನಿಮ್ಮ ಜೀವನದಲ್ಲಿಯೂ ಸಹ ಒಂದು ಅದ್ಭುತ ಬದಲಾವಣೆಗೆ ಕಾರಣವಾಗಬಹುದು. ಆದುದರಿಂದ ಗಮನವಿಟ್ಟು ಕೇಳಿಸಿಕೊಳ್ಳಿ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ಇತರರಿಗೂ ಶೇರ್ ಮಾಡಲು ಮರೆಯದಿರಿ. ನಮ್ಮ ವಾಸದ ಮನೆಯಲ್ಲಿ ದಕ್ಷಿಣ ದಿಕ್ಕು ಬಹಳ ವಿಶೇಷವಾದ ಪ್ರಾಮುಖ್ಯತೆಯನ್ನು ಪಡೆದಿರುತ್ತದೆ. ದಕ್ಷಿಣ ದಿಕ್ಕು ಮತ್ತು ಪಶ್ಚಿಮ ದಿಕ್ಕುಗಳ ಮಧ್ಯಭಾಗದ ದಿಕ್ಕು ನೈಋತ್ಯ ದಿಕ್ಕು. ಈ ಸ್ಥಳದಲ್ಲಿ ನಾವು ವಾಸ್ತು ಪ್ರಕಾರವಾಗಿ ಮಾಸ್ಟರ್ ಬೆಡ್ರೂಮ್ ಅಥವಾ ಆ ವಾಸದ ಮನೆಯ ಹಿರಿಯರು, ಯಜಮಾನರು ಮಲಗುವ ಕೋಣೆಯನ್ನು ನಿರ್ಮಿಸುತ್ತೇವೆ. ನಮ್ಮ ವಾಸದ ಮನೆಯಲ್ಲಿ ಅಥವಾ ನಾವು ವಾಸ ಮಾಡುವ ಸ್ಥಳದಲ್ಲಿ ನಮ್ಮ ಹಿರಿಯರು ನಮ್ಮನ್ನು ಅಗಲಿರಬಹುದು. ಇಂತಹ ಸಂದರ್ಭದಲ್ಲಿ ಆಧ್ಯಾತ್ಮಿಕವಾಗಿ ಅಥವಾ ನಮ್ಮನ್ನು ಅಗಲಿದ ಹಿರಿಯರ ನೆನಪಿಗೋಸ್ಕರ ಅವರನ್ನು ಸ್ಮರಿಸುವ ವಿಚಾರವಾಗಿ ಮಹಾಲಯ ಪ್ರಾರಂಭ ಕಾಲದಿಂದ ಅಮಾವಾಸ್ಯೆಯವರೆಗೆ ಉತ್ತಮ ಸಮಯವಾಗಿರುತ್ತದೆ. ಈ ಮಹಾಲಯ ಪ್ರಾರಂಭವಾಗಿ ಮಹಾಲಯ ಅಮಾವಾಸ್ಯೆಯವರೆಗಿನ ದಿನಗಳಲ್ಲಿ ನಮ್ಮ ಹಿರಿಯರು ಗತಿಸಿದ ದಿನಾಂಕದ ತಿಥಿಯು ಒಂದಲ್ಲ ಒಂದು ದಿನ ಬಂದೇ ಬರುತ್ತದೆ. ನಾವು ಗೌರವಪೂರ್ವಕವಾಗಿ ನಮ್ಮ ಹಿರಿಯರ ನೆನಪಿಗೋಸ್ಕರ ನಾವು ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಕುಟುಂಬದಲ್ಲಿ ಮರಣ ಹೊಂದಿದವರ ದಿನಾಂಕವನ್ನು ಗಮನಿಸಿ ಮತ್ತು ಆ ದಿನದ ತಿಥಿಯನ್ನು ಗಮನಿಸಿ, ಅದೇ ತಿಥಿಯಂದು ಮಹಾಲಯದ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಶಕ್ತಿಗೆ ಅನುಸಾರವಾಗಿ ಅವರ ನೆನಪಿನಲ್ಲಿ ಭಕ್ಷ್ಯ ಭೋಜನಗಳನ್ನು ನಮ್ಮ ಮನೆ ಸದಸ್ಯರೇ ಸೇರಿಕೊಂಡು ಸಿದ್ಧಪಡಿಸಿ, ರಾತ್ರಿ ಸಮಯದಲ್ಲಿ ಅವರ ನೆನಪಿನಲ್ಲಿ ಒಂದು ಯಾವುದಾದರೂ ಕೋಣೆಯಲ್ಲಿ ಅಥವಾ ಅಡುಗೆ ಕೋಣೆಯಲ್ಲಿ ಭಕ್ಷ್ಯ ಭೋಜನಗಳನ್ನು ಬಾಳೆ ಎಲೆಯಲ್ಲಿ ಅಥವಾ ಯಾವುದಾದರೂ ತಟ್ಟೆಯಲ್ಲಿ ಬಡಿಸಿ ಅವರನ್ನು ನೆನಪಿಸಿಕೊಂಡು ನಮ್ಮನ್ನು ಅಗಲಿದ ಆತ್ಮವನ್ನು ಸಂತೃಪ್ತಿಪಡಿಸಿದರೆ ನಮ್ಮ ಜೀವನದಲ್ಲಿ ಪಿತೃದೋಷ, ಪ್ರೇತಬಾಧೆ ಇಂತಹ ಸಮಸ್ಯೆಗಳು ಶಾಶ್ವತವಾಗಿ ದೂರವಾಗುತ್ತದೆ. ಈ ಒಂದು ವಿಧಾನವನ್ನು ವರ್ಷಂಪ್ರತಿ ಮಾಡಿದರೆ ಬಹಳ ಉತ್ತಮವಾಗಿರುತ್ತದೆ. ಇನ್ನೊಂದು ವಿಧಾನದಲ್ಲಿ ಜೊತೆಗೆ ನಮ್ಮನ್ನು ಅಗಲಿದ ಆತ್ಮವನ್ನು ಸಂತೃಪ್ತಿಪಡಿಸಲು ನಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ 3 ಅಥವಾ 5 ವೀಳ್ಯದ ಎಲೆಯಲ್ಲಿ ಒಂದೊಂದು ಸಣ್ಣ ಸಣ್ಣ ಬೆಲ್ಲದ ತುಂಡು ಮತ್ತು ಸ್ವಲ್ಪ ಬೆಳ್ತಿಗೆ ಅಕ್ಕಿಯನ್ನು ಅರಶಿನ ಹುಡಿ ಬೆರೆಸಿ ಅಕ್ಷತೆ ಕಾಳುಗಳನ್ನು ರೆಡಿ ಮಾಡಿ, ರಾತ್ರಿ ಸಮಯದಲ್ಲಿ ಮಹಾಲಯ ಅಮಾವಾಸ್ಯೆಯಂದು, ಇದು ಮಹಾಲಯ ಅಮಾವಾಸ್ಯೆಯಂದೇ ಆಗಬೇಕು, ಮಹಾಲಯ ಅಮಾವಾಸ್ಯೆಯಂದು ನಮ್ಮ ವಾಸದ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ವೀಳ್ಯದ ಎಲೆಯ ಮೇಲೆ ಬೆಲ್ಲದ ತುಂಡು, ಅದರ ಮೇಲೆ ಸ್ವಲ್ಪ ಅಕ್ಷತೆ ಕಾಳು ಹಾಕಿ ಇಡುವುದರಿಂದ ನಾವು ಇಡುವ ಬೆಲ್ಲದ ಸವಿಯನ್ನು ಸವಿಯಲು ನೂರಾರು ಇರುವೆಗಳು ಬಂದು ಅವುಗಳನ್ನು ತಿನ್ನುವುದರಿಂದ ಒಂದಷ್ಟು ಜನರಿಗೆ ನಾವು ಅನ್ನದಾನ ಮಾಡಿದ ಪುಣ್ಯದ ಫಲ ನಮಗೆ ಪ್ರಾಪ್ತಿಯಾಗುತ್ತದೆ. ಜೊತೆಗೆ ಇದರಲ್ಲಿ ನಮ್ಮನ್ನು ಅಗಲಿದ ಹಿರಿಯ ಆತ್ಮಕ್ಕೂ ಶಾಂತಿ ದೊರೆಯುತ್ತದೆ ಎನ್ನುವ ನಂಬಿಕೆ ಹಿಂದಿನ ಕಾಲದಿಂದಲೂ ಆಚರಣೆಯಲ್ಲಿದೆ. ದಕ್ಷಿಣ ದಿಕ್ಕಿನ ಅಧಿಪತಿ ಯಮಧರ್ಮರಾಯ. ಇದು ಎಲ್ಲ ದಿಕ್ಕುಗಳಿಗಿಂತಲೂ ಸ್ವಲ್ಪ ವಿಭಿನ್ನವಾದ ಪರಿಣಾಮವನ್ನೇ ಉಂಟು ಮಾಡುತ್ತದೆ. ಈ ದಿಕ್ಕಿನ ವಾಸ್ತುದೋಷದಿಂದ ಪಿತೃದೋಷ, ಪ್ರೇತಬಾಧೆ, ನಾಗದೋಷ, ದುಷ್ಟಶಕ್ತಿಗಳಿಂದ ಅನೇಕ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆದುದರಿಂದ ಆಧ್ಯಾತ್ಮಿಕ ಆಚರಣೆಯ ಮೂಲಕ ವಾಸ್ತು ಪ್ರಕಾರವಾಗಿ ಇಂತಹ ಪುಣ್ಯದ ಕಾರ್ಯವನ್ನು ನಾವು ನಮ್ಮ ಮನೆಯಲ್ಲಿಯೇ ವರ್ಷಂಪ್ರತಿ ಮಾಡುತ್ತಾ ಬಂದರೆ ಹಿರಿಯರು, ನಮ್ಮನ್ನು ಅಗಲಿದವರು ಸಂತೃಪ್ತರಾಗಿ ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ನಿರಂತರ ಸದಾ ಒಳಿತಾಗುತ್ತದೆ ಮತ್ತು ಅನೇಕ ದೋಷಗಳಿಂದ
ಮುಕ್ತರಾಗಬಹುದು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು. ಅತಿ ಬುದ್ಧಿವಂತರಿಗೆ ಎಲ್ಲ ಗೊತ್ತಿರುವವರಿಗೆ ನಮ್ಮಿಂದ ಯಾವುದೇ ಪ್ರಯೋಜನವಿಲ್ಲ. ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ಈ ಅದ್ಭುತ ಮಾಹಿತಿಯನ್ನು ಇತರರಿಗೂ ಶೇರ್ ಮಾಡಲು ಮರೆಯದಿರಿ. ಧನ್ಯವಾದಗಳು.